ನಾರಿ ಶಕ್ತಿ ವಂದನಾ ಅಧಿನಿಯಮವನ್ನು ಜಾರಿಯಾಗದಂತೆ ತಡೆದ ಮಹಿಳಾ ಮೀಸಲಾತಿ ಮಸೂದೆ ಮಹಿಳಾ ವಿರೋಧಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ವಿರುದ್ಧ ಜನಾಕ್ರೋಶ. ಫ್ರೀಡಂ ಪಾರ್ಕ್ನಲ್ಲಿ ಭಾರೀ ಪ್ರತಿಭಟನೆ ನಡೆಯಿತು. ಒಂದು ನಿಮಿಷ ನಮ್ಮ ಜಿಲ್ಲಾಧ್ಯಕ್ಷರು ಬರಬೇಕು. ಜಾಗ ಬಿಡಿ. ನಮ್ಮ ಜಿಲ್ಲಾಧ್ಯಕ್ಷರು ಸ್ವಲ್ಪ ಮುಂದೆ ಯೋಜನೆಗಳು ಮಹಿಳೆ ಹೆಣ್ಣು ಭ್ರೂಣದಲ್ಲಿ ಹುಟ್ಟಿದೆ ಅಂದ ತಕ್ಷಣ ಕಿತ್ತಾಕುವಂತ ದುಷ್ಟ ಪದ್ಧತಿ ಯಡಿಯೂರಪ್ಪನವರು ಭಾಗ್ಯಲಕ್ಷ್ಮಿ ಅದಕ್ಕಾಗಿ ತಂದ್ರು. ನಮ್ಮ ರಾಜ್ಯದಲ್ಲಿ ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಆಗ್ತಿತ್ತು. ಹಲವಾರು ಆಸ್ಪತ್ರೆಗಳು ಹೆಣ್ಣು ಗಂಡು ಅಂತ ಪರೀಕ್ಷೆ ಮಾಡಿ ಹೆಣ್ಣು ಅಂದ ತಕ್ಷಣ ಕಿತ್ತಾಕ್ತಿದ್ರು. ಅದಕ್ಕೆ ಇಷ್ಟೊಂದು ಡಿಸ್ಪ್ಯಾರಿಟಿ ಆಗುತ್ತೆ. ಅದಕ್ಕಾಗಿ ಭಾಗ್ಯಲಕ್ಷ್ಮಿ ಯೋಜನೆ ಮೂಲಕ ಹೆಣ್ಣು ಮಗುವನ್ನ ಲಕ್ಷ್ಮಿ ಅನ್ನುವ ರೂಪದಲ್ಲಿ ನಾವು ರಾಜ್ಯದಲ್ಲಿ ಶುರು ಮಾಡಿದ್ವಿ. ಇದನ್ನ ಮಧ್ಯಪ್ರದೇಶದಲ್ಲಿ ಲಾಡ್ಲಿ ಲಕ್ಷ್ಮಿ ಅಂತ ಮಾಡಿದ್ರು. ನರೇಂದ್ರ ಮೋದಿ ಅವರು ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ ಅಡಿಯಲ್ಲಿ ಮಹಿಳೆಯರ ಸಂಖ್ಯೆ ಹೆಚ್ಚಾಗಬೇಕು, ಹೆಣ್ಮಕ್ಳು ಹುಟ್ಟಬೇಕು, ಅವಳ ಹೆಸರಲ್ಲಿ ಸೇವಿಂಗ್ ಆಗ್ಬೇಕು. ತಂದೆ ತಾಯಿಗೆ ಹೇಳಿ ಮೋದಿ 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 ಮಹಿಳೆಯರಿಗೆ ಜೈ. ಮೋದಿ 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 ನಾರಿ ಶಕ್ತಿ ಫೋರಂನಿಂದ ಆಗಿರುವಂತಹ ನಾರಿ ಶಕ್ತಿ ಫೋರಂನಿಂದ ಆಗಿರುವಂತಹ ಒಂದು ಜನಾಕ್ರೋಶ ಆಂದೋಲನಕ್ಕೆ ಹೆಚ್ಚು ಜನ ಮಹಿಳೆಯರು ಸೇರಿದ್ರು. ನಮ್ಮ ಕೇಂದ್ರ ಸಚಿವರಾದ ಕುಮಾರಿ ಸುಧಾಕರ್ ತುಂಬಾ ಚೆನ್ನಾಗಿ ನಾರಿಯರಿಗೆ ಏನಕ್ಕೆ ಇವತ್ತು ಮಹಿಳಾ ಮೀಸಲಾತಿ ಬೇಕು, ಆಗಿರುವಂತ ಅನ್ಯಾಯ ಹೇಳ್ಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ನಮ್ಮ ಜನಸಂಖ್ಯೆಯಿಂದ 50% ಇರುವಂತಹ ನಾವು ಮಹಿಳೆಯರಿಗೆ ನಮ್ಮ ಎಕ್ಸ್ಪೆಕ್ಟೇಷನ್ 50% ರಿಸರ್ವೇಶನ್ ಕೊಡಬೇಕು ಅಂತ ರಾಜಕೀಯ ರಂಗದಲ್ಲೂ ಸಹ. ಯಾಕಂದ್ರೆ ಎಲ್ಲಾ ರಂಗದಲ್ಲೂ ಮಹಿಳೆಯರು ಉನ್ನತ ಮಟ್ಟದಲ್ಲಿ ಮಾಡಿದ್ದಾರೆ, ಸಾಧಕರಾಗಿದ್ದಾರೆ. ಹಾಗಿರುವಾಗ ಈ ಸಾಧಕಿಯನ್ನು ಯಾಕೆ ರಾಜಕೀಯ ರಂಗದಲ್ಲಿ ಆಡಳಿತದಲ್ಲಿ ಬರೋದಾದ್ರೆ ದೇಶ ನಿರ್ಮಾಣ ಮಾಡೋದಕ್ಕೂ ಒಂದು ಅವಕಾಶ ಯಾಕೆ ಕೊಡಬಾರದು ಅನ್ನೋದಕ್ಕೆ ಬೇಕಾಗಿರುವಂತದ್ದು 50% 30% ಸಂವಿಧಾನಕ್ಕೆ ಹೋಗಿ ಮಹಿಳೆಯರು ಇರಲೇಬೇಕು ಅಂತ ಅಂದ್ಬಿಟ್ಟು ಒಂದು ಅದ್ಭುತವಾದ ಒಂದು ಸಂಘಟನೆನ ಸಮಿತಿ ಇಂಪ್ಲಿಮೆಂಟ್ ಅಂತ ತಗೊಂಡ್ಬಂದ್ರೆ ನಮಗೆ ಬೇಜಾರಾಗುವಂತ ವಿಷಯ ಏನಂದ್ರೆ ವುಮೆನ್ ಪಾರ್ಲಿಮೆಂಟೇರಿಯನ್ಸ್ ಆಗಿರುವಂತರು ನಮ್ಮ ಪ್ರಿಯಾಂಕಾ ಗಾಂಧಿ ಅವರು ಇರ್ಬೋದು, ಮತ್ತೆ ಮಮತಾ ಬ್ಯಾನರ್ಜಿ ಇರ್ಬೋದು, ಇಂಥ ದೊಡ್ಡವರೆಲ್ಲ ಈ ಮಹಿಳಾ ಮೀಸಲಾತಿ ಮಾಡ್ಬೇಕಾಗಿತ್ತು. ಬಹಳಷ್ಟು ಅನ್ಯಾಯವಾಗಿರುವಂತದ್ದು. ಈ ನಾರಿ ಶಕ್ತಿ, ದೇಶ ಶಕ್ತಿ, ನಾರಿ ಶಕ್ತಿ ಇದರಿಂದ ಅಭಿವೃದ್ಧಿ ಆಗುತ್ತೆ ದೇಶ ಅಂತ ಒಂದು ಒಳ್ಳೆ ಮನಸ್ಸಿಂದ ಗೌರವಪೂರ್ವಕವಾಗಿ ಸಂವಿಧಾನಿಕವಾಗಿ ಮಹಿಳೆಯರು ಕೊಡುವಂತ ಈ ಹಕ್ಕನ್ನ ಕಸ್ಕೊಂಡಿರೋದು ದೊಡ್ಡ ನಮ್ಮ ಆಕ್ರೋಶ. ಈ ಒಂದು ರಾಜಕೀಯ ಪಕ್ಷಗಳು ನಮ್ಮ ವಿರುದ್ಧವಾಗಿ ಎಲ್ಲಿ ನಿಂತಿದೆ ಅವರ ವಿರುದ್ಧವಾಗಿ ನಮ್ಮ ಹೋರಾಟ ಸತತವಾಗಿ ನಡೆಯುತ್ತೆ. ಎಲ್ಲಿವರೆಗೂ ಅಂದ್ರೆ ಇದು ನಾವು ಗೆಲ್ಲುವವರೆಗೂ ನಡೆಯುತ್ತೆ. ಮುಂದೆ ಒಳ್ಳೆ ಆಡಳಿತವನ್ನು ಮಾಡಿ ದೇಶ ಅಭಿವೃದ್ಧಿಗೆ ನಮ್ಮ ಒಂದು ಸ್ವಾಭಿಮಾನದ ಒಂದು ಆಡಳಿತವನ್ನು ಕೊಡಬೇಕು ಅನ್ನೋದೇ ನಮ್ಮೆಲ್ಲರ ಇಚ್ಛೆ. ಭಾರತ ದೇಶದಲ್ಲಿ ಗೌರವಾನ್ವಿತವಾಗಿ ನಮ್ಮ ಮಹಿಳೆಯರ ಹಕ್ಕನ್ನು ರಾಜಕೀಯ ಹಕ್ಕನ್ನು ನಮ್ಮ ಗುರಿ ಅಂತ ಈ ಮುಖ್ಯನ ಮನವಿ ಮಾಡ್ತೇವೆ. ಚರ್ಚೆಯಾಗಿ ಕೋರ್ಟ್ನಲ್ಲಿ ಚರ್ಚೆ, ಹೊರಗಡೆ ಚರ್ಚೆ, ದಶಕಗಳ ಹೋರಾಟದ ನಂತರ ಕಾರ್ಯಗತವಾಗಬೇಕಾಗಿದ್ದಂತಹ ಆ ನಾರಿ ಶಕ್ತಿ ಮಹಿಳೆಯರಿಗೆ ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ 33% ಮೀಸಲಾತಿ ಇದು ಇನ್ನೇನು ಕೊನೆಯ ಹಂತಕ್ಕೆ ಬಂದಿದ್ದಾಗ ಕಾಂಗ್ರೆಸ್ ಪಕ್ಷದ ಮಹಿಳಾ ವಿರೋಧಿ ನಿಲುವಿನಿಂದ ಆ ಮಸೂದೆ ಪಾರ್ಲಿಮೆಂಟ್ ನಲ್ಲಿ ಫೇಲ್ ಆಗಿದೆ. ಇದಕ್ಕೆ ಎಲ್ಲ ಮಹಿಳೆಯರ ವಿರೋಧವಿದೆ ಮತ್ತು ಕಾಂಗ್ರೆಸ್ ಪಕ್ಷದ ಈ ಮಹಿಳಾ ವಿರೋಧಿ ನಿಲುವನ್ನ ಇವತ್ತು ಈ ಮೂಲಕ ನಾವು ಪ್ರಶ್ನಿಸ್ತೇವೆ.